ಯಪ್ಪ ನಮ್ಮ ಮಾಮ ಇದ್ದಾನೆ, ಏನಂತಾನೋ ಏನೋ. ತೆಗಿ, ಎದ್ದು ಹೊರಕ್ಕೆ ಹೋಗ್ತೀನಿ. ನನ್ನ ಪಾಡಿಗೆ ನಾನು ಹೊರಕ್ಕೆ ಹೋಗ್ಬಿಡ್ತೀನಿ. ಯಾಕೆ ನಗ್ತಾ ಇದ್ದಾನೆ? ಯಾಕೆ ನಗ್ತಾ ಇದ್ದಾನೆ ಹಿಂಗೆ? ಸುಮ್ಮನೆ ಯಾಕೆ ನಕ್ಕೊಂಡು ಬರ್ತಾ ಇದ್ದಾನಲ್ಲ? ಏನಂತ ತಿಳ್ಕೊಂಬನಪ್ಪ ಇವನ್ನ. ಒಂದೊಂದು ಸಿಟ್ಟಾಗ್ತಿರ್ತಾನೆ. ಕಮ್ಮನು ಡಾರ್ಲಿಂಗ್ ಅಯ್ಯೋಯ್, ಸಿಡೋನು ಡಾರ್ಲಿಂಗ್ ಅಯ್ಯೋಯ್, ಇನ್ನೇನು ಕೆಲಸ ನನಗೂ ನಿಂಗು, ಡಿಂಗು ಡಾಂಗು ಡಿಂಗು, ಡೈಲಿ ಸಿಂಗು ಸಾಂಗು ಸಿಂಗು. ಮಾವ ಇದ್ಯಾಕೆ ಈ ಥರ? ತೆಗಿರಿ, ಕೈ ಬಿಡಿ. ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಲೇಪಿ. ನಾನು ನಿನ್ನ ಮದುವೆ ಆಗ್ತೀನಿ, ಡೈವರ್ಸ್ ಕೊಟ್ಬಿಡು ಸರಿ. ನಾನು ನಿಮ್ಮ ಅಕ್ಕನಿಗೆ ಮಕ್ಕಳಾಗಿಲ್ಲ, ಅದಕ್ಕೋಸ್ಕರ ನಾನು ನಿನ್ನ ಮದುವೆ ಆಗ್ತೀನಿ. ನಿಮ್ಮ ಅಕ್ಕ ಇಲ್ಲ ಸಮಯದಲ್ಲಿ ನಾನು ನಿನ್ನ ತುಂಬ ಇಷ್ಟಪಟ್ಟು ನಾನು ನಿನ್ನ ಜೊತೆ ಚೆನ್ನಾಗಿರಬೇಕು ಅಂತ ತುಂಬ ಆಸೆಯಲ್ಲಿದ್ದೀನಿ. ನನ್ನ ಆಸೆನ ಈಡೇರಿಸ್ತೀಯಾ? ಛೀ ಮುಟ್ಟಾಳ, ಏನು ನನ್ನ ಹತ್ರ ಹಿಂಗೆ ಮಾತಾಡ್ತಾ ಇದೆಯಾ? ನಮ್ಮ ಅಕ್ಕನಿಗೆ ಮೋಸ ಮಾಡಿ ನನಗೆ ಗಂಡ ಇದ್ದಾನೆ, ಏನೋ ಮಾತಾಡ್ಸೋ ಇಲ್ಲ, ನನ್ನ ಗಂಡ ಜಗಳ ಮಾಡ್ಕೊಂಡಿದ್ದೀನಿ ಅನ್ನೋದೊಂದು ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ದಿನದ ಮಟ್ಟಿಗೆ ನಿಮ್ಮ ಮನೇಲಿ ಇರೋದು. ಏನು ಈ ಥರ ಮುಟ್ಟಾಳದ ಥರ ಮಾತಾಡ್ತಾ ಇದೆಯಲ್ಲ, ಇಂಥ ಲೋಫರ್ ಆಗಿದೆಯಲ್ಲ ನೀನು. ಏನು ಯಾರು ಇಲ್ಲ ಸಮಯ ನೋಡಿಕೊಂಡು ಅದಕ್ಕೆ ನಾನು ಯಾಕೆ ಹಿಂಗೆ ಅಂತ ಅಂದ್ಕೊಂಡೆ. ಕೈ ಬಿಡು ನೋಡು. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಇವತ್ತು ನಿನ್ನ ಬಿಡೋದಿಲ್ಲ. ನಾನು ನಿನ್ನ ಬಿಡೋದಿಲ್ಲ ಲೇಪಿ, ನಾನು ನಿನ್ನ ಬಿಡೋದಿಲ್ಲ. ನೀನು ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದ್ಯಾ. ನೀನು ನನಗೆ ಒಂದು ಮುದ್ದಾದ ಮಗುನ ಎತ್ಕೊಡ್ಬೇಕು. ಯಾಕಂದರೆ ರಂಜಿಗೆ ಇನ್ನೂ ಮಕ್ಕಳಾಗೋದು ಇಲ್ಲ. ಇನ್ನೂ ಜಾಸ್ತಿ ದಿವಸ ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ. ನಾನು ಮೊನ್ನೆ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸ್ದೆ, ಮಕ್ಕಳಾಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಅಂತ ಹೇಳಿದ್ದಾರೆ ನಿಮ್ಮ ಅಕ್ಕನಿಗೆ. ಅದಕ್ಕೋಸ್ಕರ ನನಗೆ ಮಕ್ಕಳು ಬೇಕು. ಅದಕ್ಕೇ ನಾನು ನಿನ್ನ ಹೆಂಗೋ ನೀನು ಬೇರೆಯೇ ಗಂಡನ ಬಿಟ್ಟು ಬಂದಿದೆಯಲ್ಲ, ಗಂಡ ಇಲ್ವಲ್ಲ, ಅದಕ್ಕೋಸ್ಕರ ನಾನು ನಿನ್ನ ಇವತ್ತು ನನ್ನ ಮನಸಾರೇನೆ ಇಷ್ಟಪಡ್ತಾ ಇದ್ದೀನಿ. ಪ್ಲೀಸ್ ಇಲ್ಲ ಅನ್ಬೇಡ, ನಾನು ನಿನ್ನ ಬಿಡೋದಿಲ್ಲ ಇವತ್ತು ಯಾವುದೇ ಕಾರಣಕ್ಕೂ. ನಿಮ್ಮ ಅಕ್ಕನೂ ಇಲ್ಲ, ನಿಮ್ಮಮ್ಮ ನಿಮ್ಮಪ್ಪ ನಮ್ಮಮ್ಮ ಯಾರೂ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಇವತ್ತು ಮನೆಯಲ್ಲಿ ಯಾರೂ ಇಲ್ಲ, ನಾನು ನಿನ್ನ ಬಿಡೋದಿಲ್ಲ ಲೇಪಿ. ಮನೆ ಆಳ ಮುಟ್ಟಾಳ ಬಿಡು. ಮೊನ್ನೆ ನೋಡಿದ್ರೆ ಎಂತೆಂತ ಮಾತಾಡಿದೆ. ನೀನು ಮೆಂಟಲ್ ಥರ ಆಡ್ತಾ ಇದೆಯಾ? ಬಿಡೋ ಕೈ. ಯಪ್ಪ ಬಿಡೋ. ಹೋಗ್ಬಿಡ, ನಿಲ್ಲು, ಹೋಗ್ಬಿಡ. ಹೋದ್ರೆ ನಿಮ್ಮ ಮರ್ಯಾದೆನೇ ಹೋಗುತ್ತೆ. ಹೋಗ್ಬಿಡ, ನೀನು ಎಲ್ಲೂ ಹೋಗೋಕ್ಕಾಗಲ್ಲ. ಹೋಗ್ಬೇಡ, ಎಲ್ಲ ಬಾಗಿಲು ಕ್ಲೋಸ್ ಮಾಡಿದ್ದೀನಿ, ಯಾವುದೂ ಇಲ್ಲ. ಈ ಕಡೆ ಹೋದರೆ ಇಲ್ಲಿ ನೋಡಿನಿ, ಹೊರಗಡೆ ಹೋಗೋಕ್ಕಾಗಲ್ಲ. ಅಲ್ಲಿ ಗೇಟನ್ನು ಬೀಗ ಹಾಕಿದ್ದೀನಿ. ಏನೇ ಅಂದ್ರೂ ಹೊರಕ್ಕೆ ಹೋಗೋಕ್ಕಾಗಲ್ಲ. ಸುಮ್ಮನೆ ನನ್ನ ಇಷ್ಟನ, ನಾನು ಆಸೆ ಪಟ್ಟಿರೋದನ್ನ ಈಡೇರಿಸ್ಬಿಡು. ಬಾ ಲೇಪು, ಪ್ಲೀಸ್ ಬಾ ಲೇಪು. ನಾನು ನಿನ್ನ ತುಂಬ ಹಚ್ಕೊಂಡಿದ್ದೀನಿ, ಬಾ ಲೇಪು. ಬಿಡೋ ಯಪ್ಪ. ಅಯ್ಯೋ ಬಿಡೋಣ. ನಮ್ಮ ಅಕ್ಕ ಬೇರೆ ಇಲ್ಲ, ಬಿಡು. ಅಯ್ಯೋ ನಾನು ಏನೋ ಒಳ್ಳೆಯವನು ಅನ್ಕೊಂಡೆ, ನೀನೇನೋ ಇಂಥ ಶಾತ ಮುಟ್ಟಾಳ ಆಗಿದೆಯಾ? ಬಿಡೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ಇವತ್ತು ಬಿಡೋದಿಲ್ಲ. ರಂಜಿನ ನಾನು ಇವತ್ತು ಅದೇ ಬೇಕಲ್ಲೂ ನಾನೇ ಕಳಿಸಿದ್ದೀನಿ, ಸರಿನಾ? ನಿನಗೆ ಬೇಕಾಗಿರೋ ಬಟ್ಟೆ ತಗೊಂಡು ಬಾ ಅಂತ ನಾನು 500 ರೂಪಾಯಿ ದುಡ್ಡು ಕೊಟ್ಟು ನಾನು ಕಳಿಸಿದ್ದೀನಿ. ನಾನು ಬಿಡೋದಿಲ್ಲ. ಬಿಡೋದಿಲ್ಲ. ಅಪ್ಪ ಬಿಡು, ಎಲ್ಲಿ ಹೇಳ್ಕೊಳಕ್ಕೆ ಬಿಡು. ಈ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ಅದಕ್ಕೆ ನಾನು ಹೇಳಿದ್ರು ನೀನೇನು ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ನಾನು ಹೇಳಿದೆ ತಾನೇ ಅವತ್ತು, ಲೇಪಿ ಡೈವರ್ಸ್ ಕೊಟ್ಬಿಡು, ನಾನು ಮದುವೆ ಆಗುವಂತ ನಾನು ನಿನ್ನ ಜೊತೆ ಪರ್ಸ್ನಲಾಗಿ ಮಾತಾಡಿದ್ನೋ ಇಲ್ವೋ, ನೀನು ಒಪ್ಕೊಳ್ಳಿಲ್ಲ. ಅದಕ್ಕೇ ನಾನು ಈ ರೀತಿ ನಿರ್ಧಾರ ತೊಗೊಂಡೆ ಅವತ್ತು. ಅದಕ್ಕೆ ನಾನು ಬೈದಿರೋದು ಯಾವುದಕ್ಕೆ, ನಾನು ಏನಕ್ಕೆ ಬೈದೆ ಅಂತ ನಿನಗೆ ಅರ್ಥ ಆಗಿರ್ಬೋದು. ನನ್ನ ಜೊತೆ ನೀನು ಚೆನ್ನಾಗಿಲ್ಲ, ನಾನು ಎಷ್ಟು ಹೇಳಿದ್ರು ನೀನು ಕೇಳ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ನಾನು ನಿನ್ನ ಈ ರೀತಿ ಹೇಳ್ತಾ ಇರೋದು. ನಾನು ಅವತ್ತು ಸಿಟ್ಟಾಗಿ ಹೇಳಿದ್ದೇ ಅದು. ನೀನು ಯಾಕೋ ನನಗೆ ಕೋಆಪ್ರೇಟ್ ಮಾಡ್ತಾ ಇರಲಿಲ್ಲ. ಅದಕ್ಕೇ ನನ್ನ ಕಡೆಯಿಂದ ನಂದೇನು ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳಿದ್ದೀನಿ. ನಾನು ನಿನಗೆ ಕಣ್ಣಲ್ಲೆಲ್ಲ ಆಕ್ಷನ್ ಮಾಡ್ತಾ ಇದ್ದೆ, ಆದರೆ ನೀನು ನನಗೆ ಕೋಆಪ್ರೇಟ್ ಮಾಡ್ತಿರ್ಲಿಲ್ಲ. ಬಿಡೋ ಮುಟ್ಟಾಳ, ಬಿಡೋ. ಇದು ಯಾಕೋ ಯಪ್ಪ, ಬಿಡಲ್ಲ. ಲೋಪರ್ ನಮ್ಮ ಅಕ್ಕ ಬರಲಿ, ತಡಿಯೋ, ಹೇಳ್ತೀನಿ, ಎಲ್ಲ ಹೇಳ್ತೀನಿ, ತಡಿಯೋ. ಹೇಳು, ನಿನಗೆ ಮೋಸ ಮಾಡ್ತೀಯಾ ಅಂತ ಹೇಳಿ ನೋಡು. ನನಗೆ ಕೇಳಿದ್ಲು ಅಂತ ನಾನೇ ಹೇಳ್ತೀನಿ. ನಮ್ಮ ಅಕ್ಕನಿಗೆ ನೀನು ಡೈವರ್ಸ್ ಕೊಟ್ಬಿಡು, ನಾನೇ ಮದುವೆ ಆಗ್ತೀನಿ ಅಂತ ಹೇಳಿದ್ಲು ಲೇಪಿ ಅಂತ ಹೇಳ್ತೀನಿ. ನೀನು ಏನಾನ ಹೇಳ್ಬಿಟ್ಟಿದಿ ಅಂದರೆ ಅದು ನಿನ್ನ ಮೇಲೆ ಹಾಕ್ಬಿಡ್ತೀನಿ. ಸುಮ್ಮನೆ ನನ್ನ ಜೊತೆ ನಾನು ಹೇಳೋದಕ್ಕೆ ಕೋಆಪ್ರೇಟ್ ಮಾಡಿಕೊಂಡು ನನ್ನ ಜೊತೆ ಚೆನ್ನಾಗಿದ್ದರೆ ಸರಿ, ಇಲ್ಲ ಅಂದರೆ ನಿನಗೇನಿಲ್ಲ. ನಾನು ನೋಡಿದೆ, ಹೇಳಿ ಸಾಕಾಯಿತು. ಅದಕ್ಕೆ ಸಿಟ್ಟಾದರೂ ನೀನು ನನಗೆ ಅಷ್ಟೊಂದು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಅದಕ್ಕೆ ನಾನೇ ರೆಸ್ಪಾನ್ಸ್ ಮಾಡೋಣ ಅಂತ ಹೇಳಿ ಅದಕ್ಕೆ ನಾನು ನಿನಗೆ ನಾನೇ ಇವತ್ತು ನನ್ನ ಮನಸ್ಸಲ್ಲಿರೋದು ಏನೈತೆ ಅದನ್ನು ನಾನೇ ಹೇಳ್ತಾ ಇದ್ದೀನಿ. ನಾನು ನಿನಗೆ
ಬಿಡೋ ಮುಟ್ಟಾಣ, ನೀನು ಏನು ಈ ರೀತಿ ಮಾಡ್ತಾ ಇದೆಯಾ? ನಾನು ರಾಮಗೆ ಹೇಳ್ತೀನಿ, ವಿಷಯ ರಾಮಗೆ ಹೇಳ್ತೀನಿ ನಾನು. ನಿನಗೆ ಹೋಗಿ ಹೇಳಿದ್ರೆ ನಿನಗೆ ಬೆಲೆ ಇಲ್ಲ, ನಿನಗೆ ಅಲ್ಲೂ ಬೆಲೆ ಇಲ್ಲ, ನಿನಗೆಲ್ಲೂ ಬೆಲೆ ಇಲ್ಲ. ಹಾಂ, ಬೆಲೆ ಇಲ್ಲ. ನಾನು ಅದಕ್ಕೆ ನಿನ್ನ ಗಂಡ ಬಿಟ್ಟಿದ್ದಾನೆ ನಿನಗೆ. ಸುಮ್ಮನೆ ಯಾಕೆ ಇನ್ನು ಮಾಡ್ಕೊಂಡೋಗಿ ಹೋಗ್ತೀಯಾ ಅಂತೇಳಿ ನಾನು ಎಷ್ಟು ಹೇಳಿದ್ರು ನೀನು ಕೇಳಲಿಲ್ಲ. ಆಮೇಲೆ ಹಿಂಗೆ ಮಾಡೋದು. ನಾನು ಇವತ್ತು ಪ್ಲಾನ್ ಮಾಡಿಕೊಂಡೇ ಮಾಡ್ತಾ ಇರೋದು. ಯಾರೂ ಬರೋದಿಲ್ಲ. ಯಾರೂ ಇಲ್ಲ. ನಾನು ನೀನೇ ಎಲ್ಲ ಇಲ್ಲಿ. ಇನ್ನೇನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರೋ. ನಾನು ಹೇಳ್ದೆ ತಾನೇ ನಿಮ್ಮ ಅಕ್ಕರಿಗೆ ಮಕ್ಕಳಾಗೋದಿಲ್ಲ ಅಂತೇಳಿ ಹಾಸ್ಪಿಟ್ಲಿಗೆ ತೋರಿಸ್ಕೊಬರಕ್ಕೆ ಹೋಗಿದ್ದಕ್ಕೆ ಚಾನ್ಸಸ್ ತುಂಬಾ ಕಡಿಮೆ ಇದೆ, ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ. ಅದಕ್ಕಾಗಿನ ನೀನು ನನಗೆ ತುಂಬ ಇಷ್ಟ ಆಗ್ಬಿಟ್ಟೆ. ರಾಮಗೆ ಡೈವರ್ಸ್ ಕೊಟ್ಟು ನನ್ನ ಮದುವೆ ಆಗು. ನಾನು ತುಂಬ ಇಷ್ಟಪಟ್ಟಿದ್ದೀನಿ ಅಷ್ಟೇ. ನಾನೇನೋ ಇಂಥ ಮೋಸ ಮಾಡ್ತಾ ಇರಲಿಲ್ಲ. ನಿಮ್ಮ ಅಕ್ಕನಿಗೆ ಮಕ್ಕಳಾಗ್ದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವಾಗ ನಿಮ್ಮ ಅಕ್ಕನ ಮದುವೆ ಆಗಿರೋದಕ್ಕೆ ನೀನು ನನಗೆ ಆಫರ್ ಇದ್ದಂಗೆ ಅಷ್ಟೇ. ಇವಾಗ ಮಕ್ಕಳಾಗಲ್ವಲ್ಲ, ನಿಮ್ಮ ಅಕ್ಕನ ಮದುವೆ ಆಗಿ ನನಗೆ ಮಕ್ಕಳಿಲ್ಲ ಅಂದರೆ ಹೆಂಗೆ? ನಿಮ್ಮ ಅಕ್ಕನಿಗೋಸ್ಕರ ನೀನು ನನಗೆ ಮದುವೆ ಆಗಬೇಕು. ರಾಮು ನಿನ್ನೇನು ಕರ್ಕೊಂಡು ಹೋಗಲ್ಲ, ಇನ್ನೇನು ನೀನು ಇಲ್ಲೇನೆ. ಅದಕ್ಕೆ ಹೆಂಗೋ ನಮ್ಮನೇಲೇ ಇರ್ತೀಯ. ನಾನು ಹೇಳ್ದಂಗೆ ನೀನು ಕೋಆಪ್ರೇಟ್ ಮಾಡು. ಮುಟ್ಟಾಣ ಬೇಡೋ, ನೀನೇನೋ ಇಂಥ ಲೋಫರ್ ಆಗಿದೆಯಾ? ಯಪ್ಪ, ನಾನು ಏನೋ ಅಂದ್ಕೊಂಡಿದ್ದೆ ನಿನ್ನ. ಯಪ್ಪ 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 ಯಪ್ಪ, ಇದೇನಿದೆ ಹಿಂಗೆ ಮಾತಾಡ್ತಾ ಇದೆಯಾ? ನಾನೇನೋ ಸುಮ್ಮನೆ ನಮ್ಮ ನೋಡಿ ನಲ್ಲಿ ಕಿರಿತಾನೆ, ಸುಮ್ಮನೆ ಹಂಗಂತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀನೇನೋ ನಿಜವಾಗ್ಲೂ ಇಂಥ ಲೋಪರ್ ನನ್ನ ಮಗನೇ ಆಗಿದೆಯಾ? ಇವತ್ತು ನಮ್ಮ ಅಕ್ಕನ ಕಳಿಸ್ಬಿಟ್ಟು ನಾನು ನಮ್ಮ ಅಕ್ಕ ಎಲ್ಲಿಗೋದ್ಲು ಅಂತ ನೋಡ್ತಾ ಇದ್ದೀನಿ. ನಮ್ಮ ಅಕ್ಕನ ಕಳಿಸಿ ಈ ರೀತಿ ಮಾಡ್ತಾ ಇದೆಯಲ್ಲ, ನೀನು ನಾಚಿಕೆ ಆಗೋದಿಲ್ವ ಲೋಪರ್ ನನ್ನ ಮಗನೇ? ಬಿಡು ಅಲ್ಲ, ನೀನೇನೋ ನೀನು ಇಂಥನಾಗಿದೆಯಾ? ಅಲ್ಲ, ಒಂದು ಸ್ವಲ್ಪನಾದ್ರೂ ನೀನು ನಾಚಿಕೆ ಮಾನ ಮರ್ಯಾದೆ ಎಂಬುದೇನಿಲ್ವೇನೋ? ರಾಮಗೆ ಹೇಳ್ತೀನಿ ನಾನು. ಬಿಡು ಬಿಡು ನೋಡು. ರಾಮು ಹತ್ರ ಹೇಳಿದ್ರೆ ನಿನಗೆ ಮರ್ಯಾದಿಲ್ಲ. ನಿಮ್ಮ ಅಕ್ಕನ ಮನೆ ಅಂತ ಹೋದಲ್ಲೇ ಅನುಭವಿಸು ಅಂತ ಹೇಳ್ತಾನೆ. ರಾಮು ಹತ್ರನೂ ಜಗಳ ಮಾಡ್ಕೊಂಬಂದಿದ್ಯಾ. ನಿಮ್ಮ ಅಕ್ಕನ ಹತ್ರ ನೀನು ಹೇಳಿದ್ರೆ ನಾನು ಏನು ಹೇಳ್ತೀನಿ? ರಾಮು ನನ್ನ ಹತ್ರ ಚೆನ್ನಾಗಿಲ್ಲ. ರಾಮು ನನ್ನ ಹತ್ರ ಜಗಳ ಮಾಡ್ಕೊಂಡವನೇ. ಮಾಮ ನನ್ನ ಮದುವೆ ಆಗುವಂತಲ್ಲಿ ಅವಳೇ ಕೇಳಿದ್ಲು ಅಂತ ನಿನ್ನ ಮೇಲೆ ಎತ್ತಾಕ್ತೀನಿ. ನೀನು ಏನಾದರೂ ಹೇಳಿದೆ ಅಂತ ಅನ್ಕೋ. ನೀನೇನಾದ್ರೂ ಅದೆಲ್ಲ ಹೇಳಿದ್ರೆ ನಿನಗೆ ಮರ್ಯಾದೆ ಇರಲ್ಲ. ಯಾಕಂದರೆ ನೀನು ಇವಾಗ ಗಂಡನ ಬಿಟ್ಟು ಬಂದಿದೆಯಲ್ಲ, ನಿನಗೆ ಮರ್ಯಾದೆ ಇರಲ್ಲ. ನೀನು ಸುಮ್ಮನೆ ಹೇಳ್ದಂಗೆ ಕೇಳ್ಕೊಂಡು, ನಾನು ಹೇಳ್ದಂಗೆ ಕೇಳ್ಕೊಂಡು ಇವು ಚೆನ್ನಾಗಿ ಇಟ್ಕೊಂಡು ಹೋಗು. ಯಾವುದೂ ಇರಲ್ಲ. ಚೆನ್ನಾಗಿರ್ಬೇಕಷ್ಟೇ ಜೀವನದಾಗ. ಚೆನ್ನಾಗಿದ್ರೇ ಏನೂ ಆಗಲ್ಲ. ನಾನು ಹೇಳ್ದಂಗೆ ಕೇಳು ಅಷ್ಟೇ. ಹೇಳ್ದಂಗೆ ಕೇಳಿದ್ರೆ ನೀನು ಚೆನ್ನಾಗಿರ್ತೀಯ. ಹಠ ಮಾಡಬೇಡ ಬಾ. ಏಯ್ ಥೂ ಲೋಫರ್, ಬಿಡು. ನನಗಿವಾಗ ಅಲ್ಲೆಲ್ಲ ಹೇಳ್ಕೊಂಬಕ್ಕಾಗಲ್ಲ. ಅವಳು ಹೆಂಗೂ ಹೇಳ್ಕೆಮಲ್ಲ ಅಂತ ಈ ರೀತಿ ಮಾಡ್ತಾ ಇದೆಯಾ ನೀನು? ಯಪ್ಪ ಬಿಡು ಬಿಡ. ಅಯ್ಯೋ, ನೀನಿಂತ ಲೋಫರ್ ನನ್ನ ಮಗ, ಬಿಡು. ಏಕೆಂದ್ರೆ ನಿನಗೆ ಮರ್ಯಾದೆ ಇಲ್ಲ. ರಾಮನೇ ಕೇಳ್ತಾನೆ, ಮದುವೆಗಿನ ಮುಂಚೆ ನಿಮ್ಮ ಅಕ್ಕನ ಮನೇಲೇ ಇದ್ದೆ, ಮದುವೆಗಿನ ಮುಂಚೆ ಹಂಗಾದ್ರೆ ನಿಮ್ಮ ಮಾಮನಿಗೂ ನಿನಗೂ ಸಂಬಂಧ ಇತ್ತಾ ಅಂತ. ಅವಾಗ ಏನು ಹೇಳ್ತೀಯ? ಯಾರ ಹತ್ರ ಹೇಳ್ಕೊಂಡ್ರು ನಿನಗೆ ಮರ್ಯಾದೆ ಇರಲ್ಲ. ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಸರಿನಾ? ನಾನು ಹೇಳ್ದಂಗೆ ಕೇಳು ಅಷ್ಟೇ. ನೀನು ನನಗೆ ಬೇಕು. ನಾನು ಬಿಡೋದಿಲ್ಲ ನಿನ್ನ. ಇವತ್ತು ನನ್ನ ಆಸೆ ತೀರಿಸ್ಕೊತೀನಿ. ನನಗೆ ಆಸೆ ಇದೆ. ನಾನು ಬಿಡೋದಿಲ್ಲ. ನನಗೆ ಲೇಪಿ ಮೇಲೆ ತುಂಬ ಆಸೆ. ರಂಜಿಗೆ ಮಕ್ಕಳಾಗೋದಿಲ್ಲ ಅಂತ ಮೊನ್ನೆ ಚೆಕಪ್ಗೆ ಹೋಗಿದ್ವಿ, ತೋರಿಸ್ಕೊಂಬರೋಣ ಅಂತ. ಮಕ್ಕಳಾಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಅಂತ ಹೇಳಿದ್ರು. ಈ 3 ದಿನದಿಂದನೂ ಲೇಪಿಗೆ ನನ್ನ ಮನಸ್ಸಲ್ಲಿ ಇರೋದೇ ಹೇಳಿದ್ದೀನಿ. ಆದರೆ ಅವಳು ಏನೂ ಕೋಆಪ್ರೇಟ್ ಮಾಡ್ತಿಲ್ಲ, ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನನಗೆ. ಅದಕ್ಕೋಸ್ಕರ ಇವತ್ತು ನನ್ನ ಹೆಂಡತಿ ರಂಜಿನ ಕಳಿಸ್ಬಿಟ್ಟು ಇವತ್ತು ನಾನು ಲೇಪಿ ಜೊತೆ ನನ್ನ ಆಸೆ ತೀರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಲೇಪಿ ನನಗೆ ತುಂಬ ಇಷ್ಟ ಆಗ್ಬಿಟ್ಲು. ಇನ್ನೇನು ಮಾಡೋಣ, ಅವಳಿಗೆ ಮಕ್ಕಳಾಗಲ್ಲ ಅಂತ ಕೇಳಿ ನನಗೆ ಬೇಜಾರಾಯಿತು. ಅದಕ್ಕೆ ಇವಳೇ ಇದ್ದಾಳಲ್ಲ ತಂಗಿ ಆಗಿರೋಳು, ಹೆಂಗೂ ನಮ್ಮ ಮನೆಗೆ ಗಂಡನ ಬಿಟ್ಟು ಬಂದವಳೆ. ಹೆಂಗೂ ಇವಾಗ ಗಂಡನ ಬಿಟ್ಟಿರೋದ್ರಿಂದ ಅವಳು ಇವಾಗ ಹೋಗಿ ರಾಮು ಹತ್ರ ಹೇಳೋಕ್ಕೂ ಆಗಲ್ಲ. ಇವಾಗ ಹೋಗ್ಬಿಟ್ಟು ಹೊರಗಡೆ ಜನನ ಹತ್ರ ಹೇಳೋಕ್ಕಾಗಲ್ಲ. ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಅವಳು ಒಬ್ಬರ ಹತ್ರನೂ ಹೇಳೋಕ್ಕಾಗಲ್ಲ. ಅವಳು ಅವ್ರ ಅಕ್ಕನ ಹತ್ರ ಹೇಳೋಕ್ಕೆ ಅವಳಿಗೆ ನಾಚಿಕೆ ಆಗುತ್ತೆ. ಹೇಳೋಕ್ಕಾಗಲ್ಲ ಈ ವಿಷಯ. ಯಾರಾದರೂ ಹೇಳ್ತಾರಾ? ಹೇಳೋಕ್ಕಾಗಲ್ಲ. ಅದಕ್ಕೆ ಈ ಲೇಪಿಗೆ ನಾನು ಎಲ್ಲ ಭಯ ಹುಟ್ಟಿಸ್ತಾ ಇದ್ದೀನಿ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.